ಊರಿಗೆ ಆಸ್ತಿ ಕೊಟ್ಟರು ಜನ ಹೋಗ್ತದ, ಬೆಳ್ಳಿ ಬಂಗಾರ ಕೊಟ್ಟರು ಹೋಗ್ತದ. ಪರಂತು ಹೋಗಲಾರ್ದಂತ ವಸ್ತು ಯಾವುದು ಅಂತಂದ್ರ ಅದು ಆತ್ಮಜ್ಞಾನ. ಅದು ಏನದ ತಾನೇ ಇರ್ತಾನ, ತನ್ನೊಳಗೆ ಆತ್ಮಜ್ಞಾನ ಇರ್ತಾನ, ತಾನೇ ಭಗವಂತನ ಸ್ವರೂಪ ಅಂತೇಳಿ ತಿಳಿಯುವ ಸಲುವಾಗಿ, ಪರಮಾತ್ಮ ನಿರಾಕಾರ ಇದ್ದ ಸಲುವಾಗಿ, ಪರಮಾತ್ಮ ತನ್ನ ಆಟ ತಾನೇ ನೋಡ್ಬೇಕಂತೇಳಿ ಈ ಜಗತ್ತನ್ನು ಸೃಷ್ಟಿ ಮಾಡದ ಅಂತ ಹೇಳಿ ನಾವು ಮಹಾತ್ಮರ ಮಾತಿನಿಂದ ಅವರಿಂದ ಮುಖಾಂತರವಾಗಿ ಸದ್ಗುರು ಮುಖದಿಂದ ನಾವು ಕೇಳಿದ್ವಿ, ನಾವು ನೀವು ಹಿಂದಿನವರಿಂದ. ಅದಕ್ಕೆ ಅವಾಗ ಈ ವ್ಯಾಸ ಮಹರ್ಷಿಗಳು, ವ್ಯಾಸ ಹುಚ್ಚಿತ್ತಂದ್ರೆ ವ್ಯಾಸ ಮಹರ್ಷಿ ಹೇಳಿದಂತ ಎಂದಲೇ ನಾವು ನೀವು ಮಾತಾಡ್ಬೇಕು. ಅವ್ರು ಅಷ್ಟು ವಿಷಯ ಹೇಳಿದ್ರು ಅಂತೇಳಿ ಅದಕ್ಕೆ ವ್ಯಾಸ ಪೌರ್ಣಮಿ ಅಂತ ಹೆಸರು ಬಂತು. ಮತ್ತ ಈ ದಿನದಿಂದ ವ್ಯಾಸ ಮಹರ್ಷಿಗಳು ಹುಟ್ಟಿದ ದಿನ, ವ್ಯಾಸ ಮಹರ್ಷಿಗಳು ಹುಟ್ಟಿದ ದಿನ ಅಂತ ಹೇಳಿ ಅವರು ಒಂದೇನಾದ್ರೆ ವ್ಯಾಸ ಮಹರ್ಷಿ ವ್ಯಾಸ ಪೌರ್ಣಿಮೆ ಎಂದು ಗುರುವಿನ ಪಾದ ಪೂಜೆ ಮಾಡಬೇಕು ಅಂತೇಳಿ ನಿಯಮ. ಕಲಿಯುಗದೊಳಗೆ ಏನದ ಶಂಕರಾಚಾರ್ಯ ಗುರುಗಳು ಅಂತೇಳಿ. ಮತ್ ಶಂಕರಾಚಾರ್ಯರು ಏನದ ಕೆಲವೊಂದು ಮಂದಿ ಟೀಕಾ ಮಾಡ್ತಾರ. ಮತ್ ಬೇರೆ ಯಾಕಂತಂದ್ರೆ ಏನಂದ್ರೆ ಶಂಕರಾಚಾರ್ಯರು ಅದ್ವೈತ ಹೇಳಿದ್ರು, ಮಧ್ವಾಚಾರ್ಯರು ದ್ವೈತ ಹೇಳಿದ್ರು, ವಿಶಿಷ್ಟ ಅದ್ವೈತ ರಾಮಾನುಜಾಚಾರ್ಯ ಹೇಳಿದ್ರು, ಶಕ್ತಿ ವಿಶಿಷ್ಟ ಅದ್ವೈತ ಬಸವಣ್ಣವ್ರು ಪ್ರತಿಪಾದನೆ ಮಾಡಿದ್ರು. ದ್ವೈತ ಅಂತಂದ್ರೆ ಏನದ ದೇವರೊಬ್ಬ ಏನದ ಇದ್ರಿಗನ ಅವ್ರು ಹೇಳ್ದಂಗ ನಾವು ಕೇಳೋ, ನಾವು ಸಣ್ಣವ್ರ ಅಂತ ಹೇಳಿ ಅದಕ್ಕೆ ನಾವು ಅವ್ರು ಸೇವೆ ಮಾಡಿದ್ರೆ ಉದ್ಧಾರ ಆಗ್ತೀವಿ ಅಂತ ಹೇಳಿ ದ್ವೈತ. ಇದು ಮಧ್ವಾಚಾರ್ಯ ಪ್ರತಿಪಾದನೆ ಮಾಡಿದ್ದು. ಶಂಕರಾಚಾರ್ಯ ಏನಂದ್ರ ಜೀವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ಅವ ಬೇರೆ ಅಲ್ಲ, ಜಗತ್ತೆಲ್ಲ ಕಾಣುವುದು ಸುಳ್ಳದ, ಪರಮಾತ್ಮ ಒಟ್ಟು ಸತ್ಯದನ. ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ರಾಮಾನುಜಾಚಾರ್ಯ ಮತ್ತು ಜಗತ್ತ ಜೀವ ಈಶ್ವರ ಇವೆಲ್ಲ ಮಾಡಿದ್ರು. ಎಲ್ಲದಕ್ಕೂ ಏನದ ತನ್ನೊಳಗೆ ಅದಾವು. ಈ ಅಖಂಡವಾದಂತ ಈ ಅಧ್ಯಾತ್ಮವನ್ನ ಅದು ನಾವು ಓದಿದ್ರು ಏನದು ತಿಳಿದಲ್ಲ, ಸುಮ್ಮ ಹಕಡಿ ಕಡಿ. ಆ ಗುರುಗಳು ಹೇಳಿದಂತ ಮಾತುಗಳು 3 ಲಕ್ಷ ಎಲ್ಲ ಹೋಗ್ತಾವ. ಸಿಗೋಡೆ ಹಳ್ಳಿ ಹೊಡೆದ್ರೆ ಹೆಂಗ್ ಹತ್ಬೇಕಲ್ಲ ಹಂಗ ಒಳಗ್ ಹತ್ಬೇಕು ಗುರುಗಳು ಹೇಳಿದ್ದು. ಅದಕ್ಕೆ ಅದು ಹತ್ಬೇಕಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರ ನಮ್ಮ ಹೃದಯ ಸ್ವಚ್ಛ ಮಾಡ್ಕೋಬೇಕಾದ್ರ ಇಂಥ ಮಹಾತ್ಮ